ವಿಜಯಪುರದಲ್ಲಿ ಸಾತ್ವಿಕ್ ಕೊಳವೆ ಬಾವಿಗೆ ಬಿದ್ದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಚ್ಚಣ ಗ್ರಾಮದಲ್ಲಿ ಚುರುಕು ಪಡ್ಕೊಂಡಿದೆ ರಕ್ಷಣಾ ಕಾರ್ಯಾಚರಣೆ. ನಿನ್ನೆ ಸಂಜೆ 6 ಗಂಟೆಯಿಂದಲೂ ಕೂಡ ರಕ್ಷಣಾ ಕಾರ್ಯಾಚರಣೆ ಸತತವಾಗಿ ನಡೀತಾ ಇದೆ. ಸತತ 14 ಗಂಟೆಗಳಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ತಂಡ ನಿರಂತರವಾಗಿ ಈ ರಕ್ಷಣಾ ಕಾರ್ಯಾಚರಣೆಯನ್ನ ಮುಂದುವರೆಸಿರುವಂಥದ್ದು. ಲಚ್ಚಣ ಗ್ರಾಮದಲ್ಲಿ ರಕ್ಷಣಾ ಕಾರ್ಯಾಚರಣೆ ಚುರುಕು ಪಡ್ಕೊಂಡಿದೆ. ನಿನ್ನೆ 6 ಗಂಟೆಯಿಂದಲೂ ಕೂಡ ನಿನ್ನೆ ಸಂಜೆ 6 ಗಂಟೆಯಿಂದಲೂ ಕೂಡ ಈ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಹೀಗಾಗಿ ಕಳೆದ 14 ಗಂಟೆಗಳಿಂದ ಈ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಒಂದು ಕಡೆಯಲ್ಲಿ ಎಸ್ಡಿಆರ್ಎಫ್ ತಂಡ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಈ ಒಂದು ಕಾರ್ಯಾಚರಣೆಯನ್ನ ನಡೆಸ್ತಾ ಇರುವಂಥದ್ದು. ಎನ್ಡಿಆರ್ಎಫ್ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಅವರೂ ಕೂಡ ಈ ಕಾರ್ಯಾಚರಣೆಯಲ್ಲಿ ಸಾಥ್ ನೀಡ್ತಾ ಇದ್ದಾರೆ. ಹೀಗಾಗಿ ಆದಷ್ಟು ಶೀಘ್ರವಾಗಿ ಮಗುವನ್ನ ಮೇಲಕ್ಕೆತ್ತುವಂತಹ ಪ್ರಯತ್ನಗಳನ್ನು ನಡೆಸಲಾಗ್ತಾ ಇರುವಂಥದ್ದು. ಜೊತೆಗೆ ಅಲ್ಲಿ ವೈದ್ಯಕೀಯ ಸಿಬ್ಬಂದಿಗಳು ಕೂಡ ಸ್ಥಳದಲ್ಲಿದ್ದಾರೆ. ಜೊತೆಗೆ ವಿಡಿಯೋ ಸಿಸಿ ಕ್ಯಾಮೆರಾಗಳನ್ನು ಕೂಡ ಕೆಳಗೆ ಅಳವಡಿಸಲಾಗಿದ್ದು ಮಗುವಿನ ಚಲನವಲನದ ಮೇಲೂ ಕೂಡ ನಿಗಾವನ್ನ ವಹಿಸಲಾಗಿದೆ. ಮಗು ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದೆ ಅನ್ನೋದ್ರ ಮೇಲೆ ಕೂಡ ಗಮನವನ್ನ ಹರಿಸಲಾಗ್ತಾ ಇದೆ. ಸೊ ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ತಂಡದ ಸಿಬ್ಬಂದಿಗಳು ಇನ್ನು ಈಗಾಗಲೇ ಮಗುವಿಗೆ ಆಕ್ಸಿಜನ್ ಅನ್ನು ಕೂಡ ನೀಡಲಾಗ್ತಾ ಇದೆ ಅನ್ನೋದು ಸಿಗ್ತಾ ಇರುವಂತಹ ಮಾಹಿತಿನೂ ಗಮನಿಸಬೇಕಾಗಿರುವಂತಹ ಅಂಶ ಅಂತಂದ್ರೆ ಕಳೆದ 3-4 ದಿನಗಳ ಹಿಂದೆಯಷ್ಟೇ ಮಗುವಿನ ಹೆತ್ತವರೇ ಅಂದರೆ ಆ ಒಂದು ಸ್ಥಳ ಜಾಗದ ಓನರ್ ಆಗಿರುವಂತಹ ಮಗುವಿನ ಹೆತ್ತವರೇ ಈ ಒಂದು ಜಾಗದಲ್ಲಿ ಕೊಳವೆ ಬಾವಿಯನ್ನು ತೆರೆಸಿದ್ರು. ಆದರೆ ಹಾಗೇ ಬಿಡಲಾಗಿತ್ತು ಕೊಳವೆ ಬಾವಿಯನ್ನು. ಮಗು ಆಟ ಆಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಕೊಳವೆ ಬಾವಿಗೆ ಮಗು ಬಿದ್ದಿರುವಂಥದ್ದು. 2 ವರ್ಷದ ಮಗು. ಹೀಗಾಗಿ ಈ ಒಂದು ರಕ್ಷಣಾ ಕಾರ್ಯಾಚರಣೆ ಈಗ ಭರದಿಂದ ಸಾಗ್ತಾ ಇದೆ. ಸೊ ನಿರಂತರವಾಗಿ ಕಳೆದ 14 ಗಂಟೆಗಳಿಂದ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಆತಂಕದ ವಿಚಾರ ಅಂತಂದರೆ ಮಗು ತಲೆ ಕೆಳಗಾಗಿ ಬಿದ್ದಿರೋದು. ಸೊ ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಮಗುವಿನ ಆರೋಗ್ಯದ ಮೇಲೂ ಕೂಡ ಈಗ ಎಲ್ರಿಗೂ ಕೂಡ ಕಾಳಜಿ ಹೆಚ್ಚಾಗ್ತಾ ಇದೆ. ಎಲ್ಲ ಸಿಬ್ಬಂದಿಯವರು ಹಾಗೂ ಊರವರು ಎಲ್ಲರೂ ಕೂಡಿ ಪ್ರಯತ್ನ ಅಂತೂ 100% ಸಕ್ಸಸ್ಫುಲ್ ಆಗಲಿ ಅಂತ ಸಿದ್ಧಲಿಂಗ ಮಹಾರಾಜರಲ್ಲಿ ಬೇಡ್ಕೊಳ್ತೀವಿ. ಸಕ್ಸಸ್ಫುಲ್ ಅಂತೂ ಆತ ಅನ್ನೋದು ನಮಗಂತೂ ಗ್ಯಾರಂಟಿ ಐತಿ. ಮಗು ಬರಲಿ ಅಂತ ಸಿದ್ಧಲಿಂಗ ಮಹಾರಾಜರಲ್ಲಿ ಬಿಡು. ಹಾಂ ಸಾಕಷ್ಟೆಲ್ಲ ಎತ್ಕೊಂಡು ನಡ್ಸಿದ್ದೀವಿ. ಮಗು ಭಾಳ ಮುದ್ದಾಗಿತ್ತು, ಒಳ್ಳೆಯದಾಗಿತ್ತು. ಬರಲಿ ಅಂತ ಸಿದ್ಧಲಿಂಗ ಮಹಾರಾಜರಲ್ಲಿ ಬೇಡ್ಕೊಳ್ತೀವಿ. ಹೌದೌದು, ನಮ್ಮ ಮಲ್ಲಿ ಆಧ್ಯಾತ್ಮಿಕ ಊರೈತಿ, ಸಿದ್ಧಲಿಂಗ ಮಹಾರಾಜ ಊರೈತಿ. ಎಷ್ಟೋ ಮಂದಿ ಸಾವು ಬದುಕಿನ ನಡುವೆ ಹೋರಾಡಿದ್ರು ಸಹಿತ ಸಾಕಷ್ಟು ಜನರಿಗೆ ನಮ್ಮ ಸಿದ್ಧಲಿಂಗ ಮಹಾರಾಜ ಉಳಿಸ್ಯಾನ ಅಂತೇಳಿ ಹಿಂದೆ ನಡೆದು ಕೇಳ್ಕೊತ ಹೋಗಿದ್ದೆವು. ಇದು ಆದ್ರೂ ಹಾಗೆ ಆಗ್ತದೆ ಅಂತೇಳಿ ನಾವು ಆಶಾಭಾವನೆ ಇಟ್ಬಿಟ್ಟಿದ್ವಿ. ಅರವಿಂದ್ ಕರಾಳೆ ಅಂತೇಳಿ. ಈ ನಿನ್ನೆ 6 ಗಂಟೆಯಿಂದ ಕಾರ್ಯಾಚರಣೆ ನಡೆದಿದೆ. ಇನ್ನೂ ಒಂದು ಫೂಟ್ ಅಥವಾ 2 ಫೂಟ್ ತಗ್ಗ ತೋಡಬೇಕು. ತೋಡ ಬಳಕೆ ಇನ್ನು ಮಗು CC ಕ್ಯಾಮ್ರಾದಾಗ ಮಗುವಿನ ಕಾಲ ಮೂಮೆಂಟ್ ಅದ, ಮಗು ಜೀವಂತ ಅದ, ಯಾರು ಏನು ಭಯಪಡೋಂಥದ್ದಿಲ್ಲ. ಇನ್ನು ಒಂದು ಗಂಟೆ ಅಥವಾ 2 ಗಂಟೆ ಒಳಗೆ ಏನದ ಈ ಮಗುವೇನೋ ಸಕ್ಸಸ್ಫುಲ್ ಆಗಿ ಹೊರಗೆ ತರ್ತಾರೆ ಅನ್ನೋದು ನಮ್ಮೆಲ್ಲ ಆಶಯ ಭಾವನೆ ಅದ. ನಾವು ಸಿದ್ಧಲಿಂಗ ಮಹಾರಾಜ ಮಠದಾಗ ನಾವು ಆ ಪ್ರಾರ್ಥನೆ ಮಾಡ್ತಿದ್ದೆವು. ಸಣ್ಣ ಮಗು ಸರ ಈಗ ಅನಿವಾರ್ಯ ಆಗುತ್ತದೆ ರೀ. ಆದರೆ ಅದು ಮುಚ್ಚಬೇಕಿತ್ತು, ಮುಚ್ಚಿಲ್ಲ ಅಷ್ಟೇ. ಅದು ಮುಚ್ಚಿದ್ರೆ ಏನೂ ಸಮಸ್ಯೆ ಆಗ್ತಿಲ್ಲ ರೀ. ಅದು ಸ್ವಲ್ಪ ಮುಚ್ಚಲಾಗ್ಬಿಟ್ಟಾಗ ಏನದ ಅದು ಅಚಾನಕ್ ಉಳಿದದ ರೀ. ಆ ಟೈಪ್ ಆಗ್ಯದ ರೀ. ಯಾರು ಏನು ಬೇಕಂತ ಮಾಡಿಲ್ಲ ರೀ, ಅಚಾನಕ್ ಆಗ್ಯದ ರೀ. ಇದೊಂದು ಅತ್ಯಂತ ಅಮಾನುಷವಾದಂಥ ಘಟನೆ. ಈಗ ಆಗಬಾರ್ದಾಗಿತ್ತು. ಆದರೂ ನಾವು ರೈತರು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಕೊಳೆ ಬಾಯಿ ಹೊಡಿಸೋದು ಮುಂಚಿತವಾಗಿ ನಾವು ವಿಚಾರ ಮಾಡಿ ಇಂಥ ಘಟನೆ ಸಣ್ಣ ಸಮೀಪದ ಮಿಟಿಗೆ ಇದು ಇರ್ತಾವ, ಸಣ್ಣ ಮಕ್ಳು ಇರ್ತಾವ, ಇಂಥ ಆಗಲಾರ್ದಂಗೆ ನೋಡಿಕೊಂಡು ಜವಾಬ್ದಾರಿಯುತವಾಗಿ ನಾವು ರೈತರು ಕೂಡ ಮಾಡಬೇಕನ್ನೋದು ಇದೇ ಒಂದು ಇದು ರೀ. ಮತ್ತು ಹಾಗೂ ಎಲ್ಲ ಜಿಲ್ಲಾಡಳಿತ, ಮಾಧ್ಯಮದವರು, ಎಲ್ಲ ಇಡೀ ಊರಿನವರು ಭಯಂಕರ ಸಹಕಾರ ಕೊಟ್ಟರ. ಮತ್ತು ಈ ಸಹಕಾರದಿಂದ ಪ್ರಯತ್ನದಿಂದ ಆ ಕೂಸು ಬದುಕಿ ಬರಲಿ ಅಂತೇಳಿ ಆ ಸಿದ್ಧಲಿಂಗ ಮುತ್ತನಲ್ಲಿ ನಾ ಬೇಡ್ಕೋತೀನಿ. ಈ ಬಗ್ಗೆನಷ್ಟು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜು ಪಾಟೀಲ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಸ್ಥಳದಿಂದ ಜಾಯ್ನ್ ಆಗ್ತಾ ಇದ್ದಾರೆ. ರಾಜು, ಇದೀಗ ಮಗುವಿನ ರಕ್ಷಣಾ ಕಾರ್ಯಾಚರಣೆಗೆ ಇನ್ನೂ ಕೂಡ ಎಷ್ಟೊತ್ತು ಬೇಕಾಗಬಹುದು, ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಮಧುಕರ್, ಆ ಒಂದು ಮಗುವಿನ ರಕ್ಷಣಾ ಕಾರ್ಯಾಚರಣೆ ಒಂದು ಹಂತದಲ್ಲಿ ಅಂತಿಮ ಹಂತಕ್ಕೆ ತಲುಪಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಅಧಿಕಾರಿಗಳು ಇದೀಗಷ್ಟೇ ನೀಡಿದ್ದಾರೆ. ಇಂದು ಬೆಳಗ್ಗೆ ಅಷ್ಟೇ ಎನ್ಡಿಆರ್ಎಫ್ ತಂಡ ಏನಿದೆ ಹೈದರಾಬಾದ್ನಿಂದ ಆಗಮಿಸಿದ ನಂತರ ಕಾರ್ಯಾಚರಣೆ ಚುರುಕುಗೊಂಡಿತ್ತು. ನಾನು ಬ್ಯಾಕ್ ಕ್ಯಾಮ್ರಾ ಮುಖಾಂತರ ತಮಗೆ ಇಲ್ಲಿನ ಸ್ಥಿತಿಗತಿಯನ್ನ ತೋರಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ. ಸಾಧ್ಯವಾಗ್ತಿಲ್ಲ. ಆದ್ರೆ ನಿನ್ನೆ ಸಂಜೆ 6 ಗಂಟೆಯಿಂದ
ಆ ಒಂದು ಮಗು ಸಾತ್ವಿಕ್ ಮುಜುಗೊಂಡ ಅಂತಕ್ಕಂಥ ಒಂದು ಮಗು ಏನು ಈ ಒಂದು ಕೊಳವೆ ಬಾವಿಯಲ್ಲಿ ಬಿದ್ದಿತ್ತು, ಅವಾಗಿಂದ ರಕ್ಷಣಾ ಕಾರ್ಯಾಚರಣೆ ನಡೆದಿದೆ. ಪ್ರಾಥಮಿಕವಾಗಿ ಅಗ್ನಿಶಾಮಕ ದಳ ಮತ್ತು ಪೊಲೀಸ್ ಸಿಬ್ಬಂದಿ ಮತ್ತು ಸ್ಥಳೀಯರು, ಜಿಲ್ಲಾಡಳಿತ ಸಮಾರೋಪಾದಿಯಲ್ಲಿ ಆ ಒಂದು ಮಗುವಿನ ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ರು. ತದನಂತರದಲ್ಲಿ ಬೆಳಗಾವಿಯಿಂದ ಮತ್ತು ಕಲಬುರಗಿಯಿಂದ SDRF ತಂಡಗಳು, ರಾಜ್ಯ ವಿಪತ್ತು ಸ್ಪಂದನಾ ಪಡೆ ಒಂದು ಜಾಯಿನ್ ಆದ ನಂತರ ಕಾರ್ಯಾಚರಣೆ ಚುರುಕು ಪಡೆದಿತ್ತು. ಆದಾಗ್ಯೂ ಆ ಒಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಪ್ರಮುಖವಾಗಿ ಅಡ್ಡಿ ಆಗಿರ್ತಕ್ಕಂಥದ್ದು ಕಲ್ಲು ಬಂಡೆಗಳು, ಬೃಹತ್ತಾದ ಕಲ್ಲು ಬಂಡೆಗಳು ಬಂದಿರುವ ಕಾರಣದಿಂದಾಗಿ ಆ ಒಂದು ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿ ಆಗಿರ್ತಕ್ಕಂಥದ್ದು. ಪ್ರಥಮವಾಗಿ ಆ ಒಂದು ಕೊಳವೆ ಬಾವಿಗೆ ಸಮಾನಾಂತರವಾಗಿ ಹಾರಿಜೆಂಟಲ್ ಆಗಿ ಸುಮಾರು 15-20 ಅಡಿಗಳ ಕಾಲ ವರೆಗೆ ಹಾರಿಜೆಂಟಲ್ ಆಗಿ ಒಂದು ಹೂಳನ್ನ ತೆಗೆದು ಅಲ್ಲಿ ಇರತಕ್ಕಂಥ ಕಲ್ಲು ಬಂಡೆಗಳನ್ನ ಬ್ರೇಕರ್ಗಳ ಮುಖಾಂತರ, ಹಿಟಾಚಿಗಳ ಮುಖಾಂತರ ತೆಗೆದು ಕಾರ್ಯಾಚರಣೆಯನ್ನು ಮುಂದುವರಿಸಲಾಗುತ್ತದೆ. ಇವತ್ತು ಬೆಳಗ್ಗೆ ಅಷ್ಟೇ NDRF ತಂಡ ಬಂದ ನಂತರ ಎಲ್ಲ ತಂಡಗಳು ಸೇರ್ಕೊಂಡು ಈಗ ವರ್ಟಿಕಲ್ ಆಗಿ ಆ ಒಂದು ಅಡ್ಡಡ್ಡಲಾಗಿ ಕೊರೆದು ಆ ಒಂದು ಮಗು ಸಿಲುಕಿಕೊಂಡಿರತಕ್ಕಂಥ ಕೆಳಗಡೆ ಭಾಗದಿಂದ ಆ ಮಗುವನ್ನ ಸುರಕ್ಷಿತವಾಗಿ ಹೊರತರಲು ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಈ ಒಂದು ಗ್ರಾಮಸ್ಥರಿರ್ಬೋದು, ಸುತ್ತಮುತ್ತಲಿನ ಗ್ರಾಮಸ್ಥರಿರ್ಬೋದು, ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಸ್ಥಳದಲ್ಲಿ ನಿನ್ನೆ ಸಂಜೆಯಿಂದ ಬೀಡು ಬಿಟ್ಟಿದ್ದು ಮತ್ತು ಸ್ಥಳೀಯರು ಎಲ್ಲರೂ ಈ ಒಂದು ಗ್ರಾಮ, ಅದರಲ್ಲೂ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಾಣ ಸುಕ್ಷೇತ್ರ ಏನಿದೆ, ಶ್ರೀ ಸಿದ್ಧಲಿಂಗ ಮಹಾರಾಜರ ಮಠಕ್ಕೆ ಫೇಮಸ್ಸು. ಮತ್ತೆ ಧಾರ್ಮಿಕ ಭಾವನೆಗಳಿಗೆ, ಇಲ್ಲಿನ ಧಾರ್ಮಿಕ ಕ್ಷೇತ್ರಕ್ಕೆ ಈ ಒಂದು ಕ್ಷೇತ್ರ ಗ್ರಾಮ ಪ್ರಸಿದ್ಧಿಯನ್ನ ಪಡೆದಿರತಕ್ಕಂಥದ್ದು. ಈ ಒಂದು ಜಿಲ್ಲೆಯಲ್ಲಿ ಇದು 3ನೇ ಘಟನೆ ಅನ್ಬೋದು. ಈ ಒಂದು ಗ್ರಾಮದಲ್ಲಿ, ಅದರಲ್ಲೂ ಈ ಒಂದು ಗ್ರಾಮದಲ್ಲಿ ಆಗಿರ್ತಕ್ಕಂಥದ್ದು ಈ ಒಂದು ಜನತೆಗೆ ಅತ್ಯಂತ ನೋವಿನ ವಿಚಾರವಾಗಿದೆ. ಆದ್ರೂ ಪ್ರತಿಯೊಬ್ಬ ಜನತೆ ಆ ಒಂದು ಮಗು ಸುರಕ್ಷಿತವಾಗಿ ಹೊರಬರಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನ ಮಠದಲ್ಲಿ ಮತ್ತು ಸ್ಥಳದಲ್ಲಿ ಮಾಡ್ತಾ ಇದ್ದಾರೆ. ಈಗ ಅಂತಿಮ ಹಂತದ ಕಾರ್ಯಾಚರಣೆ ನಡೆದಿದ್ದು ಆ ಒಂದು ಮಗು ಸುರಕ್ಷಿತವಾಗಿ ಹೊರಬರುವ ಸಾಧ್ಯತೆ ಇದೆ. ಮೇಲ್ಗಡೆ ಭಾಗದಿಂದ ಆರೋಗ್ಯ ಅಧಿಕಾರಿಗಳು ಆ ಒಂದು ಮಗುವಿಗೆ ಆಕ್ಸಿಜನ್ ಪೂರೈಕೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ರಾಜು ಪಾಟೀಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.